ನವಿಲಿನ ನರ್ತನ. ಒಂದು ಕಾಲದಲ್ಲಿ ದಕ್ಷಿಣ ಕರ್ನಾಟಕದ ಹಸಿರು ಗಿಡ ಮೇಲಿನ ಒಂದು ಚಿಕ್ಕ ಊರಿನಲ್ಲಿ ನವಿಲು ಒಂದು ಬಹಳ ವಿಶಿಷ್ಟ ಪಕ್ಷಿ. ಅದರ ಹೆಸರು ನಿರ್ವಾಣ. ನಿರ್ವಾಣನ ಬಣ್ಣಗಳು ಆಕಾಶದ ನೀಲಿ, ಸೂರ್ಯಾಸ್ತದ ಕೆಂಪು, ಮಳೆಯ ಹಸಿರುಗಳಂತೆ ಚಮಕಿಸುತ್ತವಂತೆ. ಆದರೆ ಅದರ ಸೌಂದರ್ಯದಲ್ಲಿ ಒಂದು ರಹಸ್ಯವಿತ್ತು, ಅದರ ನರ್ತನ. ನಿರ್ವಾಣ ಮಾತ್ರ ಒಂದು ನವಿಲು ಇಲ್ಲ, ಅದು ನೃತ್ಯ ಕಲಾವಿದನಂತೆ. ಪ್ರತಿ ವರ್ಷ ಮೊದಲ ಮಳೆಯ ಮೊದಲ ಹನಿಗೆ ಅದು ತನ್ನ ಗರ್ವಿಷ್ಠ ನರ್ತನವನ್ನು ಪ್ರದರ್ಶಿಸುತ್ತಿತ್ತು. ಊರಿನ ಗ್ರಾಮಸ್ಥರು ನಿರ್ವಾಣನ ನರ್ತನಕ್ಕಾಗಿ ಕಾಯುತ್ತಿದ್ದರು. ಅದು ಒಂದು ಹಬ್ಬದಂತೆ. ಗ್ರಾಮದ ಮಧ್ಯೆಯ ಒಂದು ದೊಡ್ಡ ಬನಕಾಡಿನಲ್ಲಿ ನಿರ್ವಾಣ ತನ್ನ ಗರ್ಭಿಣಿ ತಾಯಿ ನವಿಲಿಗೆ ಸಾಕ್ಷಿಯಾಗಿ ನೃತ್ಯಿಸುತ್ತಿತ್ತು. ಆ ದಿನ ಆಕಾಶ ಕಪ್ಪು ಮೋಡಗಳಿಂದ ನಿಂತಿತ್ತು. ಗಾಳಿ ಹುಚ್ಚದಂತೆ ಬೀಸುತ್ತಿತ್ತು. ನಿರ್ವಾಣ ಒಂದು ಉನ್ನತ ಕಲ್ಲಿನ ಮೇಲೆ ನಿಂತು ತನ್ನ ಗಂಟಲನ್ನು ಉದ್ದಗೊಳಿಸಿ ಕಿಯಾ ಕಿಯಾವ ಎಂದು ಕರೆಯಿತು. ಅದರ ಧ್ವನಿ ಊರಿನೆಲ್ಲ ಎಲ್ಲೆಯುಂಡು ಹರಡಿತು. ಗ್ರಾಮಸ್ಥರು ಧರ್ಮಶಾಲೆಯಲ್ಲಿ ಕುಳಿತು ದೀಪಗಳು ಉಂಟಿಸಿ ಕಾಯುತ್ತಿದ್ದರು. ಹಠಾತ್ ಮೊದಲ ಹನೆ ಬಂದಿತು. ನಿರ್ವಾಣನ ಚಿಕ್ಕ ಚಿಕ್ಕ ಕಣ್ಣುಗಳು ಚಕ್ಕರೆಯಂತೆ ತಿರುಗಿದವು. ಅದು ತನ್ನ ದೊಡ್ಡ ಗರಡಿಯನ್ನು ತೆರೆಯಿತು. ಅದು ಒಂದು ರಂಗದಂತೆ. ನೀಲಿ, ಹಸಿರು, ಚಿನ್ನದಂತೆ ಚಿಮ್ಮುತ್ತಾ ಕೆಂಪು ಕಣ್ಣುಗಳು ತೆರೆದು ಮುಚ್ಚುತ್ತಾ ನಟಿಸುತ್ತಿದ್ದವು. ನಿರ್ವಾಣನ ಕಾಲುಗಳು ಧರೆಯ ಮೇಲೆ ಸುಲಭವಾಗಿ ತಟ್ಟುತ್ತಾ, ತಿರುಗುತ್ತಾ, ಬಾಗುತ್ತಾ ನೃತ್ಯಿಸುತ್ತಿದ್ದವು. ಅದರ ನರ್ತನವು ಮಳೆಯ ಲಯಕ್ಕೆ ಸರಿಹೊಂದಿತ್ತು. ಹನೆಗಳು ಟಪ್ಪು ಟಪ್ಪು ಬೀಳುವಾಗ ಅದರ ಕಾಲುಗಳು ಅದೇ ಲಯದಲ್ಲಿ. ಗರಡಿಯ ಕಣ್ಣುಗಳು ಮಿನುಗುತ್ತಾ ಆಕಾಶದ ವಿದ್ಯುತ್ಗಳಂತೆ ಚಮಕುತ್ತಿದ್ದವು. ಅದು ಒಂದು ಸಾಹಸದ ಕಥೆಯಂತೆ ನೃತ್ಯಿಸುತ್ತಿತ್ತು. ಮೊದಲು ನಿಧಾನವಾಗಿ, ನಂತರ ತ್ವರಿತವಾಗಿ, ಕೊನೆಗೆ ಒಂದು ವಿಶಾಲ ತಿರುಗುಮನೆಯಂತೆ. ಗ್ರಾಮಸ್ಥರಲ್ಲಿ ಒಬ್ಬ ಹುಡುಗ ಸೇತು ನಿರ್ವಾಣನ ನರ್ತನಕ್ಕೆ ಭಕ್ತನಂತೆ. ಅವನ ಹೆಸರು ರಾಮು. ರಾಮು ಒಬ್ಬ ಬಡ ಹುಡುಗ, ಆದರೆ ಅವನ ಹೃದಯದಲ್ಲಿ ಕಲೆಯ ಬೀಜವಿತ್ತು. ಪ್ರತಿ ವರ್ಷ ಅವನು ನಿರ್ವಾಣನ ನರ್ತನವನ್ನು ನೋಡಿ ತನ್ನ ಕೈಯಲ್ಲಿ ಒಂದು ಚಿಕ್ಕ ಡಮರು ಮಾರ್ಪಡಿಸುತ್ತಾನೆ. ಆ ವರ್ಷ ರಾಮು ನಿರ್ವಾಣನ ನರ್ತನದಲ್ಲಿ ತನ್ನ ಜೀವನದ ಕಥೆಯನ್ನು ಕಂಡನು. ಅವನ ತಾಯಿ ರೋಗದಿಂದ ಬಳಲುತ್ತಿದ್ದಳು. ಬಾಪನು ಕೆಲಸ ಕಳೆದುಕೊಂಡಿದ್ದನು. ಆದರೆ ನಿರ್ವಾಣದಂತೆ ಅವನು ತನ್ನ ದುಃಖಗಳನ್ನು ನೃತ್ಯದಲ್ಲಿ ಮರೆಮಾಚಬೇಕೆಂದು ತೀರ್ಪಿಸಿದನು. ನಿರ್ವಾಣನ ನರ್ತನ ಮುಗಿದಾಗ ಮಳೆ ದುಮ್ಮಾಡುತ್ತಾ ಬಂದಿತು. ಅದರ ಗರಡಿ ಮುಚ್ಚಿ ಅದು ತನ್ನ ತಾಯಿಯ ಕಡೆಗೆ ಓಡಾಡಿತು. ಗ್ರಾಮಸ್ಥರು ತಬ್ಬಿಯೂರಿದರು. ರಾಮು ಎದ್ದು ತನ್ನ ಡಮರನ್ನು ಬಡಿಸುತ್ತಾ, ನಾನು ನರ್ತಿಸುತ್ತೇನೆ ಎಂದು ಹೇಳಿದನು. ಅವನ ನೃತ್ಯವು ನಿರ್ವಾಣದಂತೆಯೇ ಸರಳ, ಆದರೆ ಆತ್ಮೀಯ. ಆ ರಾತ್ರಿ ಊರಿನಲ್ಲಿ ಹೊಸ ಆಶೆಯ ಬೀಜ ಬಿತ್ತಲಾಯಿತು. ನಿರ್ವಾಣನ ನರ್ತನ ಕೇವಲ ಪಕ್ಷಿಯದ್ದಲ್ಲ, ಅದು ಎಲ್ಲರ ಹೃದಯದಲ್ಲೂ ನಡೆಯುತ್ತಿತ್ತು. ನಿರ್ವಾಣನ ನರ್ತನವು ಜೀವನದ ಸಂದೇಶವಾಗಿತ್ತು. ದುಃಖಗಳ ನಡುವೆಯೂ ಸೌಂದರ್ಯವನ್ನು ಹುಡುಕು, ನೃತ್ಯಿಸು. ಆ ಮಳೆಯ ನಂತರ ಗ್ರಾಮ ಹಸಿರಾಗಿ ಮತ್ತೊಮ್ಮೆ ಜೀವಂತವಾಯಿತು. ರಾಮು ಊರಿನ ಕಲಾವಿದನಾಯಿತು ಮತ್ತು ನಿರ್ವಾಣ, ಅದು ಪ್ರತಿ ವರ್ಷ ಮೊದಲ ಮಳೆಗಾಗಿ ಕಾಯುತ್ತಿತ್ತು, ತನ್ನ ನರ್ತನದ ರಹಸ್ಯವನ್ನು ಹಂಚಲು ಸಿದ್ಧವಾಗಿ.